ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 14ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ದೈವೀ ಹೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿ ತೇ. ಈ ಗುಣಮಯವಾದ ನನ್ನ ದೈವಿ ಮಾಯೆಯಿಂದ ಪಾರಾಗುವುದು ದುಸ್ತರ. ಆದರೆ ನನಗೆ ಶರಣಾಗತರಾದವರು ಈ ಮಾಯೆಯಿಂದ ಪಾರಾಗುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಏನು ಇಡೀ ಜಗತ್ತು ಮಾಯೆ ಎಂಬ ಅಂಶದಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳಿ ಎಲ್ಲರೂ ಮಾತನಾಡುತ್ತಾರೆ, ಆ ಮಾಯೆಯ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಭಗವದ್ಗೀತೆಯ ಮೂಲಕ ಕೃಷ್ಣ ಭಗವಂತ ಆ ಪರಮಾತ್ಮ ನಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದಾನೆ. ಈ ಮಾಯೆ ಇದೆಯಲ್ಲ, ಅದು ದೇವರದ್ದು. ಇದರಿಂದ ಪಾರಾಗುವಂಥದ್ದು ಇದೆಯಲ್ಲ, ಅದಂತೂ ಬಹಳ ಕಷ್ಟ. ಈ ಗುಣಗಳೆಂಬ ದಾರದ ಮೂಲಕ ನಮ್ಮನ್ನು ಈ ಪ್ರಪಂಚಕ್ಕೆ ಬಿಗಿದು ಬಿಟ್ಟಿದ್ದಾನೆ. ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಅದಕ್ಕೆ ಬದ್ಧವಾಗಿದೆ. ಹೇಗೆ ಭೂಮಿಯು ತನ್ನ ಆಕರ್ಷಣ ಶಕ್ತಿಯಿಂದ ತನ್ನ ಮೇಲಿರುವುದನ್ನೆಲ್ಲ ಬಿಗಿದಿರುವುದೋ ಹಾಗೆ ಈ ಮಾಯೆ ಎಂಬುವುದು ನಮ್ಮನ್ನು ಬಂಧಿಸಿದೆ. ಕೆಲವು ವೇಳೆ ನಾವು ಭೂಮಿಯಿಂದ ನೆಗೆಯಲು ಯತ್ನಿಸಬಹುದು, ಆದರೆ ತಕ್ಷಣವೇ ಭೂಮಿಯ ಮೇಲೆ ಬಂದು ಬೀಳುತ್ತೇವೆ. ಎಲ್ಲಿಯವರೆಗೆ ಮಾಯೆ ಹೇಳಿದಂತೆ ಕೇಳಿಕೊಂಡಿರುವೆವೋ ಅಲ್ಲಿಯವರೆಗೆ ಅದು ನಮ್ಮನ್ನು ಅಷ್ಟು ಕಾಡುವುದಿಲ್ಲ. ಅವಳಿಗೆ ಗೊತ್ತಿದೆ ನಾವು ನಿತ್ಯ ದಾಸರು ಎಂದು. ಆದರೆ ಯಾವಾಗ ನಾವು ಅವಳ ಪಾಶದಿಂದ ನುಸುಳಿಕೊಂಡು ಹೋಗುವುದಕ್ಕೆ ಪ್ರಯತ್ನಿಸುತ್ತೇವೆಯೋ ಆಗ ಬಲವಾದ ಸರಪಳಿಯನ್ನು ಅವಳು ಹಾಕಿ ಬಿಗಿದಂತೆ ಕಾಣುತ್ತದೆ. ಯಾಕಾಗಿ? ಅದು ತಪ್ಪಿಸಿಕೊಂಡು ಹೋಗದೆ ಇರಲಿ ಎಂದು. ನಮ್ಮ ಕೆಲವು ಅಭ್ಯಾಸಗಳನ್ನು ಬಿಡಬೇಕು ಅಂಥೇಳಿ ಯತ್ನಿಸಿದಾಗ ಇದು ನಮಗೆ ಗೊತ್ತಾಗುತ್ತೆ. ಯಾವುದನ್ನು ನಾವು ಬಿಡಬೇಕು ಅಂತೇಳಿ ಅಂದ್ಕೊಂಡಿರ್ತೀವೋ ಅದನ್ನೇ ಹೆಚ್ಚಾಗಿ ಮಾಡ್ತೇವೆ. ಕೆಲವು ಸಲ ನಾವು ಅನ್ನ ಇನ್ಮೇಲೆ ತಿನ್ನಲೇಬಾರ್ದು ಅಂಥೇಳಿ ನಾವು ವ್ಯಕ್ತಪಡಿಸಿದ್ರೆ ಮರುದಿನದಿಂದ ಅನ್ನದ ಮೇಲಿನ ವ್ಯಾಮೋಹ ಜಾಸ್ತಿ ಆಗುತ್ತೆ. ಅಥವಾ ನಾಳೆಯಿಂದ ನಾನು ಸಿಹಿ ತಿನ್ನಬಾರ್ದು, ಇನ್ನು ಮುಂದೆ ನಾನು ಸಿಹಿ ಮುಟ್ಟಬಾರ್ದು, ಸಿಹಿಯನ್ನು ನಾನು ಸೇವಿಸಬಾರ್ದು ಅಂಥೇಳಿ ನೀವು ಒಮ್ಮೆ ಯೋಚನೆ ಮಾಡಿ. ಆದರೆ ಆ ಮರುಕ್ಷಣದಿಂದಲೇ ನಮಗೆ ಸಿಹಿಯ ಮೇಲಿನ ಮೋಹ ಜಾಸ್ತಿಯಾಗಿ ಇನ್ನೂ ಜಾಸ್ತಿ ಸಿಹಿಯನ್ನು ತಿನ್ನಬೇಕು ಅಂತ ಹೇಳಿ ಮನಸ್ಸು ಬಯಸುತ್ತೆ. ಹಾಗೆ ಕುಡುಕರಿಗೆ ಕುಡಿತದ ಚಟವಾಗಲಿ, ಇನ್ನು ಧೂಮಪಾನ ಮಾಡುವಂಥವರಿಗೆ ಆ ಧೂಮಪಾನದ ಚಟವಾಗಲಿ ನಾಳೆಯಿಂದ ಬಿಡಬೇಕು ಅಂತೇಳಂದರೆ ಅದನ್ನು ಇನ್ನೂ ಹೆಚ್ಚು ಮಾಡಬೇಕು, ಇನ್ನೂ ಹೆಚ್ಚು ಅದನ್ನು ಸೇವಿಸಬೇಕು ಅಂತ ಹೇಳಿ ಒಂದು ಮೋಹ ಹೆಚ್ಚಾಗುತ್ತೆ. ಹಾಗಾಗಿ ಯಾವುದನ್ನು ಬಿಡಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಅವತ್ತೇ ಜಾಸ್ತಿ ಮಾಡ್ತೀವಿ. ಒಂದು ಪಾಶದಿಂದ ಕಿತ್ತುಕೊಂಡು ಹೋದರೆ ಇನ್ನೊಂದು ಪಾಶ ಕಾದಿದೆ ನಮ್ಮನ್ನು ಬಿಗಿಯುವುದಕ್ಕೆ. ಹಾಗಾಗಿ ಒಂದು ವೇಷದಲ್ಲಿ ನಮ್ಮ ಮನೋದೌರ್ಬಲ್ಯವನ್ನು ಕಂಡುಹಿಡಿದು ಅದನ್ನು ಆಚೆಗೆ ಅಟ್ಟಿದರೆ ಹೊರಗೆ ಹೋಗಿ ಬೇರೊಂದು ವೇಷವನ್ನು ಅದು ಹಾಕಿಕೊಂಡು ಪುನಃ ಬರುತ್ತದೆ. ಅದು ನಮಗೆ ಗೊತ್ತೇ ಆಗೋದಿಲ್ಲ.
ಅದು ನಾವು ಕಳುಹಿಸಿದಂತಹ ಹಳೆ ಶತ್ರು. ಸ್ವಲ್ಪ ಕಾಲ ಅದರ ಬಲೆಗೆ ಬಿದ್ದಾದ ಮೇಲೆಯೇ ಅದು ನಮಗೆ ಅರಿವಾಗುವಂಥದ್ದು. ಹಾಗಾಗಿ ಮನೆಯ ಮುಂದೆ ಇರುವಂಥ ಒಂದು ದೊಡ್ಡದಾದ ನಾಯಿ ಒಳಗೆ ಯಾರನ್ನೂ ಬಿಡೋದಿಲ್ಲ ಅಂತ ಅಂದ್ಕೊಳ್ಳಿ. ಹೊರಗಿನಿಂದ ಬರೋದಕ್ಕೆ ಅದು ಬೊಗಳಿ ಬೊಗಳಿ ಕಚ್ಚಿ ಹಾಕತ್ತೆ ಅಂತ ಅಂದ್ಕೊಳ್ಳೋಣ. ಆದರೆ ಹೊರಗೆ ನಿಂತು ಮನೆಯ ಯಜಮಾನನನ್ನು ಕರೆದು, ನಾನು ನಿಮ್ಮೊಡನೆ ಮಾತನಾಡಬೇಕಾಗಿದೆ, ದಯವಿಟ್ಟು ನಿಮ್ಮ ನಾಯಿಯನ್ನು ಸುಮ್ಮನಿರಿಸಿ ಅಂತೇಳಿ ಕೇಳಿಕೊಂಡ್ರೆ, ಯಜಮಾನ ಬಂದು ಆಜ್ಞೆ ಮಾಡಿದ್ರೆ ಆ ನಾಯಿ ಸುಮ್ಮನೆ ಗದ್ದಲವಿಲ್ಲದೆ ಅವನ ಮಾತನ್ನು ಕೇಳುತ್ತೆ. ಆದರೆ ಅದು ಅಪರಿಚಿತನ ಮಾತನ್ನು ಕೇಳೋದಿಲ್ಲ. ಹಾಗೆಯೇ ಭಗವಂತನಲ್ಲಿ ನಾವು ಶರಣಾದರೆ ನಮ್ಮನ್ನು ಅವನು ತನ್ನ ಮಾಯೆಯ ಉಪಟಳದಿಂದ ಪಾರು ಮಾಡುವನು. ಮುಂಚೆ ತಪ್ಪಿಸಿಕೊಂಡು ಹೋಗುವುದಕ್ಕೆ ಒಂದು ಉಪಾಯವನ್ನು ತಕ್ಷಣವೇ ಭಗವಂತ ಹೇಳ್ತಾನೆ. ಅವನಲ್ಲಿ ಶರಣಾದರೆ, ಅವನಿಚ್ಛೆ ಪಟ್ಟರೆ ಬಾಗಿಲುಗಳೆಲ್ಲ ತಾವಾಗಿ ತೆರೆಯುತ್ತವೆ. ಶ್ರೀಕೃಷ್ಣ ಸೆರೆಮನೆಯಲ್ಲಿ ದೇವಕಿ ಮತ್ತು ವಸುದೇವರಿಗೆ ಹುಟ್ಟಿದ. ಅವನನ್ನು ಸೆರೆಮನೆಯಿಂದ ವಸುದೇವ ತೆಗೆದುಕೊಂಡು ಹೋಗುವಾಗ ಹಾಕಿದ್ದ ಬೀಗ ತಾನಾಗಿಯೇ ಕಳಚಿಬಿತ್ತು. ಕಾಯುತ್ತಿದ್ದ ಪಹರೆಯವರಿಗೆ ನಿದ್ದೆ ಬಂತು. ತುಂಬು ಯಮುನೆ ದಾರಿ ಬಿಟ್ಟಳು. ಅಸಾಧ್ಯವಾಗಿರುವುದೆಲ್ಲವೂ ಸಾಧ್ಯವಾಯಿತು. ಯಾವಾಗ ಭಗವಂತ ಇಚ್ಛಿಸುವನೋ ಆಗ ಎಲ್ಲವೂ ಅವನಿಚ್ಛೆಗೆ ಬಾಗಲೇಬೇಕು. ನಾವು ಅವನಲ್ಲಿ ಶರಣಾಗತರಾಗಲೇಬೇಕು. ಆಗ ಮಾತ್ರ ನಾವು ಬೇಡುವುದನ್ನು ಅವನು ಕೊಡುತ್ತಾನೆ. ಹಾಗಾಗಿ ತ್ರಿಗುಣ ರೂಪಿಯಾದ ಈ ದೈವಿ ಮಾಯೆಯನ್ನು ದಾಟುವುದು ಎಷ್ಟು ಕಷ್ಟವೋ, ಹಾಗೆ ಅವನಿಗೆ ಶರಣಾಗತರಾದ ಮೇಲೆ ಈ ಮಾಯೆಯನ್ನು ದಾಟುವುದು ಕೂಡ ಅಷ್ಟೇ ಸುಲಭ ಅಂತ. ಅಸಾಧ್ಯವಾದ ಕೆಲಸವನ್ನು ಇಲ್ಲಿ ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಆದರೆ ಈ ಅಸಾಧ್ಯವಾದ ಸಾಧ್ಯತೆಯನ್ನಾಗಿಸಿಕೊಂಡು ಎಷ್ಟು ಸುಲಭವಾಗಿ ನೀನು ಗೆಲ್ಲಬಹುದು ಅನ್ನೋದನ್ನು ಕೂಡ ಆ ಭಗವಂತನೇ ಹೇಳ್ತಾನೆ. ಯಾರು ನನ್ನಲ್ಲೇ ಪೂರ್ಣ ರೀತಿಯಲ್ಲಿಯೇ ಶರಣು ಹೋಗುತ್ತಾರೋ ಅವರಿಗೆ ಮಾತ್ರ ಮಾಯೆಯನ್ನು ದಾಟಲು ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾಗಿ ಪರಮಾತ್ಮನಿಗೆ ಸಂಪೂರ್ಣ ಶರಣು ಹೋಗುವುದು ಹೇಗೆ ಎಂಬುದನ್ನು ನಾವು ಹಿಂದಿನ ಅಧ್ಯಾಯದಲ್ಲಿ ಸಾಕಷ್ಟು ತಿಳಿದುಕೊಂಡಿದ್ದೇವೆ. ಅದು ತಿಳಿದಿಲ್ಲ ಅಂತೇಳಂದರೆ ಹಿಂದಿನ 6ನೇ ಅಧ್ಯಾಯದ ಶ್ಲೋಕಗಳನ್ನು ನೀವು ಪುನರವಲೋಕನವನ್ನು ಮಾಡಬಹುದು. ಹಾಗಾಗಿ ಮನಸ್ಸು ಮತ್ತು ಬುದ್ಧಿಗಳು ಪೂರ್ಣ ರೀತಿಯಲ್ಲಿ ಆತ್ಮನಲ್ಲಿಯೇ ನೆಲೆ ನಿಲ್ಲುವುದಾದರೆ ಅದನ್ನೇ ಶರಣಾಗತಿ ಅಂತೇಳಿ ಹೇಳುವಂಥದ್ದು. ಹಾಗಾಗಿ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳುವ ರಹಸ್ಯವನ್ನು ಈಗಾಗಲೇ ಪರಮಾತ್ಮ ನಮಗೆ ತಿಳಿಸಿದ್ದಾನೆ. ಅದನ್ನು ಅವಲೋಕನೆ ಮಾಡುವುದರ ಮೂಲಕ ನಾವು ಅವನಲ್ಲಿ ಶರಣು ಹೋಗುವುದು ಹೇಗೆ, ಅವನಲ್ಲಿಯೇ ಸಮರ್ಪಣೆಗೊಳ್ಳುವುದು ಹೇಗೆ ಎಂಬುದನ್ನು ತಿಳಿದುಕೊಂಡು ಈ ಮಾಯೆಯ ಪ್ರಪಂಚದಿಂದ ಹೊರ ಹೋಗುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಿಕ್ಕೆ ಆ ಮೂಲಕ ಸಾಧ್ಯವಾಗುತ್ತೆ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಹಾಲು ತುಂಬಿದೆ ಎಂದು ಗಡಿಗೆಯನ್ನು ಹೊಗಳುವುದೇ, ಹಾಲು ತುಂಬಿದೆ ಎಂದು ಗಡಿಗೆಯನ್ನು ಹೊಗಳುವುದೇ, ಬರಿದಾಯಿತೆಂದದನು ಸುಮ್ಮತೆಗಳುವುದೇ, ಬರಿದಾಯಿತೆಂದದನು ಸುಮ್ಮತೆಗಳುವುದೇ, ಬರಿದು ಹಿರಿದೆನ್ನುವುದು ನಿನ್ನ ಬಯಕೆಯ ನೋಟ, ಬರಿದು ಹಿರಿದೆನ್ನುವುದು ನಿನ್ನ ಬಯಕೆಯ ನೋಟ, ಸಮದರ್ಶಿಯಾಗು ನೀ ಮುದ್ದು ರಾಮ, ಸಮದರ್ಶಿಯಾಗು ನೀ ಮುದ್ದು ರಾಮ. ಹಾಗಾಗಿ ಹಾಲು ತುಂಬಿದೆ ಅಂಥೇಳಿ ನಾವು ಗಡಿಗೆಯನ್ನೇ ಹೊಗಳ್ಕೊಂಡು ಕೂರೋಕ್ಕಾಗತ್ತಾ? ಅಥವಾ ಖಾಲಿ ಆಯಿತು ಅಂಥೇಳಿ ಆ ಒಂದು ಗಡಿಗೆಯನ್ನು ತೆಗೊಳ್ಳುವುದಕ್ಕಾಗತ್ತಾ? ಇಲ್ಲ. ಎಲ್ಲವೂ ಕೂಡ ನಮ್ಮ ಮನಸ್ಸಿನಲ್ಲಿದೆ. ಮಾಯೆಯನ್ನು ದಾಟುವುದು ಸುಲಭ ಅಲ್ಲ, ಕಷ್ಟ. ಆದರೆ ಅದೇ ಮಾಯೆಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಳ್ಳುವುದರ ಮೂಲಕ ಅದನ್ನು ದಾಟುವುದು ಬಹಳ ಸುಲಭ. ಅದು ಹೇಗೆ ಸಾಧ್ಯ? ಸಮದರ್ಶಿತ್ವದಿಂದ ಮಾತ್ರ ಸಾಧ್ಯ. ಎಲ್ಲರಲ್ಲಿಯೂ ಸಮಭಾವವುಳ್ಳವರಾಗಿ ಸಮದರ್ಶಿಯಾಗಿ ಆದರೆ ಮಾತ್ರ ಮಾಯೆಯನ್ನು ದಾಟುವುದು ಸುಲಭ ಅಂತೇಳಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ. ಆ ಸಮದರ್ಶಿತ್ವಕ್ಕೆ, ಆ ಸಹಭಾಗಿತ್ವಕ್ಕೆ ಮತ್ತು
ಆ ಸಮನ್ವಯತೆಗೆ ನಮ್ಮ ಒಂದು ಬಾಳು ಮುಡಿಪಾಗಿರಲಿ ಅಂತಲೇ ಕೃಷ್ಣನು ಹೇಳ್ತಾ ಇದ್ದಾನೆ, ಮುದ್ದುರಾಮನು ತಿಳಿಸ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.